ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. B2 ಎ ಖಾತಾದಾರರಿಗೆ BDA ಸದ್ಯಕ್ಕೆ ದೊಡ್ಡ ಶಾಕ್ ಅನ್ನು ಕೊಟ್ಟಿದೆ. ಮಾರ್ಗಸೂಚಿ ದರವನ್ನ ಸರ್ಕಾರ 2% ತಗ್ಗಿಸಿದೆ. ಈಗಾಗಲೇ 5% ಮಾರ್ಗಸೂಚಿಯ ದರವನ್ನ ಸಲ್ಲಿಸಿದವರಿಗೆ ಶಾಕ್ ಇದೆ. ಇದೇನು ಅಂತ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಮೊದಲು ಅರ್ಜಿ ಸಲ್ಲಿಸಿದವರಿಗೆ 3% ಹಣ ವಾಪಸ್ ಇಲ್ಲ. 2,000 ಖಾತಾದಾರರಿಗೆ ಬಿಗ್ ಶಾಕ್ ಅನ್ನು GBA ಈ ಮೂಲಕ ಕೊಡ್ತಾ ಇದೆ. ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಈ ಗೈಡೆನ್ಸ್ ವ್ಯಾಲ್ಯೂ ಅಂತ ಒಂದಿರುತ್ತೆ. ಏನು ನಮ್ಮ ಸೈಟ್ ಯಾವ ಜಾಗದಲ್ಲಿರುತ್ತೆ ಮತ್ತು ಲೊಕೇಶನ್ ಹೆಂಗಿದೆ, ಅಲ್ಲಿ ಮೂಲಭೂತ ಸೌಕರ್ಯಗಳು ಹೆಂಗಿದೆ ಅನ್ನೋದ್ರ ಮೇಲೆ ಈ ಫೀಸನ್ನು ಕಟ್ಟಿಸ್ಕೊಳ್ತಾರೆ. ಆಯಿತಾ, ಅದರಲ್ಲಿ ಇತ್ತೀಚೆಗಷ್ಟೇ ಸರ್ಕಾರ ಮಾರ್ಗಸೂಚಿ ದರ ಮುಂಚೆ 5% ಇತ್ತು, ಈಗ ಅದನ್ನು 2% ಇಳಿಕೆ ಆಗಿದೆ. ಪಾಪ ಮುಂಚೆನೇ ಪ್ರಾಮಾಣಿಕವಾಗಿ ಇದರ ಅಂದಾಜಿಲ್ಲದೆ ದುಡ್ಡು ಕಟ್ಟಿದ್ರಲ್ಲ, ಎಕ್ಸ್ಟ್ರಾ 3% ಕಟ್ಟಿದ್ರಲ್ವಾ, ಟೋಟಲಾಗಿ 5% ಕಟ್ಟಿದ್ರಲ್ವಾ, ಅವರಿಗೆ ಲೆಕ್ಕದ ಪ್ರಕಾರ 3% ವಾಪಸ್ ಕೊಡಬೇಕು ದುಡ್ಡನ್ನು. ಬಟ್ GBA ಅವ್ರದ್ದೊಂದು ವಿಚಿತ್ರ ವಾದ ಇದೆ. ಈಗ ಕಡಿಮೆ ಮಾಡಿದ್ರೆ ನೀವು ದುಡ್ಡು ಕೇಳ್ತಾ ಇದ್ದೀರಾ, ನಾವು ಜಾಸ್ತಿ ಮಾಡಿದರೆ ನೀವೇನು ಜಾಸ್ತಿ ದುಡ್ಡು ಕೊಡೋದಕ್ಕೆ ರೆಡಿ ಇದ್ರಾ ಅಂತ ವಿಚಿತ್ರವಾದ ವಿತಂಡವಾದ ವಾದವನ್ನು ಮಾಡ್ತಾ ಇದ್ದಾರೆ. ಅಂದರೆ ಇವರು ಅಧಿಕಾರಿಗಳ ಮನಸ್ಥಿತಿ ಹೇಗೆ ಅಂದರೆ, ನಾವು ಕಿತ್ಕೊಂಡಷ್ಟೇ ಗೊತ್ತಿದೆ ಅಷ್ಟೇ, ಕೊಟ್ಟೆಲ್ಲ ಗೊತ್ತಿಲ್ಲ ನಮಗೆ ಅನ್ನೋದನ್ನು ಹೇಳ್ತಿದ್ದಾರೆ. ಈಗ ನಿಮಗೆ ಹೇಳ್ತೀವಿ, 1 ಕೋಟಿ ಸೈಟನ್ನು ತೊಗೊಂಡ್ರು ಅಂದ್ಕೊಳ್ಳಿ, ಗೈಡೆನ್ಸ್ ವ್ಯಾಲ್ಯೂ 5 ಲಕ್ಷ ಕಟ್ಟಿದ್ರು, ಅಂದಾಜು ಹೇಳ್ತಿರೋದು ನಿಮಗೆ. ಅದರಲ್ಲಿ ಈಗ ಸರ್ಕಾರದ ಲೆಕ್ಕಾಚಾರದ ಪ್ರಕಾರ 3 ಲಕ್ಷ ವಾಪಸ್ ಜನರಿಗೆ ಕೊಡಬೇಕು. ಇವ್ರು ಕೊಡಲ್ವಂತೆ, ಬರೀ ಕಿತ್ಕೊಂಡಷ್ಟೇ ಗೊತ್ತಿದೆಯಂತೆ.